ಕುಂಕುಮ ಸೀತಾ ಗ್ರಾಮದ ಮಹಿಮೆ. ಆಂಜನೇಯನ ವಿಜಯಗಾಥೆ. ಕೇಳಿರಿ ಕೇಳಿರಿ, ಇದು ಸಾಮಾನ್ಯ ಕಥೆಯಲ್ಲ. ಭಕ್ತಿ, ಶಕ್ತಿ ಮತ್ತು ಧರ್ಮದ ವಿಜಯದ ಕಥೆ. ದೂರದ ಒಂದು ಪವಿತ್ರ ಪ್ರದೇಶದಲ್ಲಿ ಕುಂಕುಮ ಸೀತಾ ಎಂಬ ಒಂದು ಸುಂದರ ಗ್ರಾಮ ಇತ್ತು. ಆ ಗ್ರಾಮದ ಮಧ್ಯದಲ್ಲಿ ಪ್ರಾಚೀನ ಸೀತಾರಾಮನ ದೇವಾಲಯ ಭವ್ಯವಾಗಿ ನಿಂತಿತ್ತು. ಆ ದೇವಾಲಯದಲ್ಲಿ ಇರುವ ಸೀತಾದೇವಿಯ ಮೂರ್ತಿಯ ಹಣೆಯಲ್ಲಿ ಹೊಳೆಯುವ ಕುಂಕುಮಕ್ಕೆ ವಿಶೇಷ ಮಹಿಮೆಯಿತ್ತು. ಆ ಊರಿನ ಎಲ್ಲ ಹೆಂಗಸರು ಪ್ರತಿದಿನ ಬೆಳಿಗ್ಗೆ ದೇವಾಲಯಕ್ಕೆ ಬಂದು ಸೀತಾದೇವಿಯನ್ನು ನೆನೆದು ಕುಂಕುಮ ಇಟ್ಟುಕೊಳ್ಳುತ್ತಿದ್ದರು. ಅವರ ನಂಬಿಕೆ ಏನೆಂದರೆ, ಸೀತಾದೇವಿಯ ಆಶೀರ್ವಾದದಿಂದ ನಾವು ಸುಮಂಗಳಿಯರಾಗಿ ಜೀವಿಸುತ್ತೇವೆ. ಅದ್ಭುತವೆಂದರೆ, ಆ ಊರಿನಲ್ಲಿ ಇಂದಿಗೂ ಯಾವ ಹೆಂಡತಿಗೂ ಗಂಡನ ಮರಣದ ದುಃಖ ಬಾರದಿತ್ತು. ಭಕ್ತಿ ಮತ್ತು ಶಾಂತಿಯ ನೆಲೆಯಾಗಿತ್ತು ಆ ಗ್ರಾಮ. ಆದರೆ ದೂರದಲ್ಲಿ ಒಬ್ಬ ಭಯಾನಕ ರಾಕ್ಷಸ ಇದನ್ನೆಲ್ಲ ಗಮನಿಸುತ್ತಿದ್ದ. ಅವನ ಹೆಸರು ಗರ್ಜಿಯ ರಾಕ್ಷಸ. ಅವನು ಸಾಮಾನ್ಯ ರಾಕ್ಷಸನಲ್ಲ. ರಾಮರಾವಣ ಯುದ್ಧದ ಸಮಯದಲ್ಲಿ ಶ್ರೀರಾಮನು ರಾವಣನಿಗೆ ಬಿಟ್ಟ ಬಾಣದಿಂದ ಹರಿದ ರಕ್ತದಿಂದ ಹುಟ್ಟಿದ ದುಷ್ಟ ಶಕ್ತಿ. ಈ ಊರಿನ ಶಾಂತಿಯನ್ನು ನಾನು ನಾಶ ಮಾಡುತ್ತೇನೆ ಎಂದು ಅವನು ಗರ್ಜಿಸಿದ. ಒಂದು ಕತ್ತಲೆ ದಿನ ಗರ್ಜಿಯ ತನ್ನ ರಾಕ್ಷಸ ಸೇನೆಯೊಂದಿಗೆ ಕುಂಕುಮ ಸೀತಾ ಗ್ರಾಮಕ್ಕೆ ದಾಳಿ ಮಾಡಿ ಭೀಕರವಾಗಿ ಎಲ್ಲ ಗಂಡಸರ ಮೇಲೆ ಹಲ್ಲೆ ನಡೆಸಿದ. ಗ್ರಾಮದಲ್ಲಿ ಅಳಲು, ಭಯ ಮತ್ತು ಗೊಂದಲ ಶುರುವಾಯಿತು. ಅವನು ಭಯಾನಕವಾಗಿ ನಕ್ಕು ಹೇಳಿದ, ನೀವು ಎಲ್ಲರೂ ಈ ಸೀತೆಯ ಕುಂಕುಮ ಇಟ್ಟುಕೊಂಡರೆ ನಿಮ್ಮ ಗಂಡಂದಿರು ಸಾಯುವುದಿಲ್ಲವೇ? ಅದನ್ನು ನಾನು ಈಗಲೇ ಸುಳ್ಳು ಮಾಡುತ್ತೇನೆ. ಮೊದಲು ನಿಮ್ಮ ಸೀತೆಯ ಹಣೆಯ ಕುಂಕುಮವನ್ನು ತೆಗೆದುಹಾಕುತ್ತೇನೆ. ನಂತರ ನಿಮ್ಮ ಗಂಡಂದಿರನ್ನು ಕೊಂದು ನಿಮ್ಮ ಕುಂಕುಮವನ್ನೂ ಅಳಿಸುತ್ತೇನೆ ಎಂದು ಹೇಳಿ ಅವನು ದೇವಾಲಯದ ಒಳಗೆ ನುಗ್ಗಿದ. ಸೀತಾದೇವಿಯ ವಿಗ್ರಹದ ಮುಂದೆ ನಿಂತು ಕುಂಕುಮ ತೆಗೆದುಹಾಕಲು ಕೈ ಚಾಚಿದ. ಆ ಕ್ಷಣದಲ್ಲೇ ಗ್ರಾಮದ ಜನರೆಲ್ಲ ಒಂದೇ ಸ್ವರದಲ್ಲಿ ಘೋಷಿಸಿದರು, ಜೈ ಶ್ರೀರಾಮ. ಆ ಘೋಷಣೆ ಆಕಾಶವೇ ಕದಲಿಸುವಷ್ಟು ಶಕ್ತಿಶಾಲಿಯಾಗಿತ್ತು. ಹಠಾತ್ ಗರ್ಜಿಯ ರಾಕ್ಷಸದ ಕೈ ಮೇಲೆ ಭಾರೀ ಹೊಡೆತ ಬಿತ್ತು. ಅದು ಯಾರದ್ದು ಗೊತ್ತೇ? ಅದು ಆಂಜನೇಯನ ಗದೆ. ಗರ್ಜಿಯ ದೂರಕ್ಕೆ ಎಸೆಯಲ್ಪಟ್ಟನು. ದೇವಾಲಯದ ಬಾಗಿಲ ಬಳಿ ವೀರಭಾವದಲ್ಲಿ ನಿಂತಿದ್ದನು ಶ್ರೀ ಆಂಜನೇಯ ಸ್ವಾಮಿ. ಆಂಜನೇಯನು ಗರ್ಜಿಸಿ ಹೇಳಿದರು, ಏ ರಾಕ್ಷಸ, ನನ್ನ ತಾಯಿಯಾದ ಸೀತಾದೇವಿಯ ಕುಂಕುಮ ಅಳಿಸಲು ಧೈರ್ಯ ಮಾಡುತ್ತೀಯಾ? ನಿನ್ನ ಅಧರ್ಮಕ್ಕೆ ಇಂದು ಅಂತ್ಯ. ಅದರ ನಂತರ ಭೀಕರ ಯುದ್ಧ ಪ್ರಾರಂಭವಾಯಿತು. ರಾಕ್ಷಸ ಸೇನೆ ಗರ್ಜಿಸುತ್ತಿತ್ತು. ಆಂಜನೇಯನು ತನ್ನ ಗದೆಯಿಂದ ಪರ್ವತದಂತೆ ಹೊಡೆತಗಳನ್ನು ನೀಡುತ್ತಿದ್ದ. ಭೂಮಿ ಕಂಪಿಸುತ್ತಿತ್ತು, ಆಕಾಶ ಕತ್ತಲಾಗುತ್ತಿತ್ತು. ಆದರೆ ಧರ್ಮದ ಶಕ್ತಿ ಎಂದಿಗೂ ಸೋಲುವುದಿಲ್ಲ. ಕೊನೆಯಲ್ಲಿ ಆಂಜನೇಯನು ಗರ್ಜಿಯ ರಾಕ್ಷಸನನ್ನು ಭಸ್ಮ ಮಾಡಿದನು. ಉಳಿದ ರಾಕ್ಷಸರು ಓಡಿ ಹೋದರು. ಗ್ರಾಮ ಮತ್ತೆ ಶಾಂತವಾಯಿತು. ಸೀತಾದೇವಿಯ ಕುಂಕುಮ ಇನ್ನಷ್ಟು ಪ್ರಕಾಶಮಾನವಾಗಿ ಹೊಳೆಯಿತು. ಗ್ರಾಮದ ಮಹಿಳೆಯರು ಕಣ್ಣೀರು ತುಂಬಿಕೊಂಡು ಆಂಜನೇಯನಿಗೆ ನಮಸ್ಕರಿಸಿದರು. ಆ ದಿನದಿಂದ ಕುಂಕುಮ ಸೀತಾ ಗ್ರಾಮದ ಭಕ್ತಿ ಇನ್ನಷ್ಟು ಬಲವಾಯಿತು. ಜನರಿಗೆ ಒಂದು ಪಾಠ ದೊರಕಿತು. ಸತ್ಯ ಮತ್ತು ಭಕ್ತಿಯ ಮುಂದೆ ಯಾವ ದುಷ್ಟಶಕ್ತಿಯೂ ನಿಲ್ಲಲಾರದು. ಸೀತಾಮಾತೆಯ ಕೃಪೆ ಮತ್ತು ಆಂಜನೇಯನ ರಕ್ಷಣೆಯು ಸದಾ ಭಕ್ತರ ಜೊತೆ ಇರುತ್ತದೆ. ಜೈ ಶ್ರೀರಾಮ, ಜೈ ಆಂಜನೇಯ.